ಬಿಗ್ ಫೈವ್ ಟಾಪ್ 5th ನ್ಯೂಸ್ ಹತ್ತ ಗಮನ ಹರಿಸೋದಾದ್ರೆ ಸದ್ಯ ದಚ್ಚು ವರ್ಸಸ್ ಸುದೀಪ್ ಫ್ಯಾನ್ಸ್ ನಡುವೆ ಬೂದಿ ಮುಚ್ಚಿದ ಕೆಂಡದಂತಿರುವಂತಹ ಸಂದರ್ಭದಲ್ಲಿ ಈಗೊಂದು ಬ್ರೇಕಿಂಗ್ ಸುದ್ದಿ ಬರ್ತಿದೆ. ದರ್ಶನ್ ಭೇಟಿ ಮಾಡಿದ್ದಾರಂತೆ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರು ಅವರ ಸಹೋದರ ಜೊತೆಗೆ ದಿನಕರ್ ತೂಗುದೀಪೇನಿದ್ದಾರೆ ಅವರು ಕೂಡ ಅವರೊಟ್ಟಿಗೆ ಹೋಗಿದ್ದಾರೆ. ಸೊ ಫ್ಯಾನ್ಸ್ ವಾರ್ ಬಳಿಕ ಮೊದಲ ಬಾರಿಗೆ ಜೈಲ್ಗೆ ಭೇಟಿ ನೀಡಲಿಕ್ಕೆ ಹೋಗಿದ್ದಾರೆ. ದರ್ಶನ್ ಬಳಿ ಮಾತನಾಡಿ ಹೊರಟಿದ್ದಾರೆ ವಿಜಯಲಕ್ಷ್ಮಿ ಅವರು. ಸೊ ಪತ್ನಿ ವಿಜಯಲಕ್ಷ್ಮಿ ಜೊತೆ ಸೋದರ ದಿನಕರ್ ಕೂಡ ಸಾಥ್ ನೀಡಿದ್ದಾರೆ. ದಚ್ಚು ಕಿಚ್ಚ ಫ್ಯಾನ್ಸ್ ವಾರ್ ಏನಿದೆ ಆ ಬಗ್ಗೆ ರಿಪೋರ್ಟ್ಸ್ ನೀಡಿದ್ದಾರೆ ವಿಜಯಲಕ್ಷ್ಮಿ ಅಂತ ಹೇಳಲಾಗ್ತಿದೆ. ಹೊರಗೆ ಏನೇನಾಗ್ತಾ ಇದೆ ಎನ್ನುವ ಬಗ್ಗೆ ಕಂಪ್ಲೀಟ್ ಮಾಹಿತಿ ದರ್ಶನ್ ಅವರಿಗೆ ವಿಜಯಲಕ್ಷ್ಮಿ ಅವರು ನೀಡಿದ್ದಾರಂತೆ. ಡೆವಿಲ್ ಸಿನಿಮಾ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಅಷ್ಟೇ ಅಲ್ಲ, ಈ ದಚ್ಚು ಮತ್ತೆ ಸುದೀಪ್ ಫ್ಯಾನ್ಸ್ ವಾರ್ ಏನಾಗ್ತಿದೆ ಅದ್ರ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿಯನ್ನ ದರ್ಶನ್ ಅವರಿಗೆ ನೀಡಿದ್ದಾರೆ. ದರ್ಶನ್ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿ ಅವರು ಡೆವಿಲ್ ಸಿನಿಮಾ ಬಗ್ಗೆ ಕೂಡ ಮಾಹಿತಿಯನ್ನ ನೀಡಿದ್ದಾರೆ. ಡೆವಿಲ್ ಸಿನಿಮಾ ಹೇಗೆ ಅವರ ಫ್ಯಾನ್ಸ್ ರಿಸೀವ್ ಮಾಡ್ತಿದ್ದಾರೆ, ಹೇಗಿದೆ ರೆಸ್ಪಾನ್ಸ್, ಬರೀ ಬೆಂಗಳೂರು ಮಾತ್ರ ಅಲ್ಲ ಕರ್ನಾಟಕದಾದ್ಯಂತ ಹೇಗಿದೆ ರೆಸ್ಪಾನ್ಸ್ ಅನ್ನೋ ಮಾಹಿತಿಯನ್ನ ಕೂಡ ಹಂಚಿಕೊಂಡಿದ್ದಾರೆ. ಅರ್ಧ ಗಂಟೆಗಳ ಕಾಲ ದರ್ಶನ್ ಜೊತೆ ಮಾತನಾಡಿ ಹೊರಬಂದಿದ್ದಾರೆ ವಿಜಯಲಕ್ಷ್ಮಿ ಅವರು. ಸದ್ಯದ ಸುದ್ದಿ ಏನಪ್ಪಾ ಅಂದ್ರೆ ದರ್ಶನ್ ಅವರಿಗೆ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರು ನಟಿಸಿದಂತಹ ಬಹಳ ಎಕ್ಸ್ಪೆಕ್ಟೆಡ್ ಮೂವಿ, ಅವರ ಫ್ಯಾನ್ಸ್ ಮೆಚ್ಚಿ ಕೊಂಡಾಡಿದ ಮೂವಿ. ಸೊ ಯಾವ ರೀತಿ ರಿಯಾಕ್ಟ್ ಮಾಡಿದ್ದಾರೆ. ಸೊ ದರ್ಶನ್ ಅಂತೂ ನೋಡ್ಲಿಕ್ಕಾಗಲಿಲ್ಲ. ಸೊ ವಿಜಯಲಕ್ಷ್ಮಿ ಅವರು ನೇರವಾಗಿ ನೋಡಿದ್ದಾರೆ, ಪ್ರಚಾರದಲ್ಲೂ ಕೂಡ ಭಾಗಿಯಾಗ್ತಿದ್ದಾರೆ. ಸೊ ಯಾವ ರೀತಿ ದರ್ಶನ್ರನ್ನ ಡ್ಯುಯಲ್ ಕ್ಯಾರೆಕ್ಟರ್ನಲ್ಲಿ ನೋಡಿ ಅವರ ಫ್ಯಾನ್ಸ್ ರಿಸೀವ್ ಮಾಡಿದ್ದಾರೆ ಅನ್ನುವಂಥ ವಿಚಾರವನ್ನು ದರ್ಶನ್ಗೆ ತಲುಪಿಸ್ಲಿಕ್ಕೆ ವಿಜಯಲಕ್ಷ್ಮಿ ದರ್ಶನ್ ಅವರು ಜೈಲ್ಗೆ ಹೋಗಿ ಭೇಟಿಯನ್ನ ನೀಡಿದ್ದಾರೆ. ಅರ್ಧ ಗಂಟೆಗಳ ಕಾಲ ಮಾತನಾಡಿದ್ದಾರೆ. ಬರೀ ವಿಜಯಲಕ್ಷ್ಮಿ ಅಷ್ಟೇ ಅಲ್ಲ, ಅವರ ಸಹೋದರ ಕೂಡ ಸಾಥ್ ನೀಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಫಿಲಂ ಕರೆಸ್ಪಾಂಡೆಂಟ್ ಕೀರ್ತಿ ಪಾಟೀಲ್. ಸೊ ಕೀರ್ತಿ ಅವರೇ, ವಿಜಯಲಕ್ಷ್ಮಿ ದರ್ಶನ್ ಅವರು ದರ್ಶನನ್ನ ನೋಡ್ಲಿಕ್ಕೆ ಹೋಗಿದ್ದಾರೆ. ಒಂದ್ ಕಡೆ ನೋಡಕ್ ಹೋಗ್ತಿದ್ದೀನಿ ಅನ್ನುವಂಥ ಸಂತೋಷ ಇರುತ್ತೆ, ಮಗದೊಂದ್ ಕಡೆ ಫ್ಯಾನ್ಸ್ ಬಹಳ ಖುಷಿ ಪಟ್ಟು ರಿಸೀವ್ ಮಾಡಿದ್ದಾರೆ ಡೆವಿಲ್ ಅನ್ನುವಂಥದ್ದು. ಇನ್ನೊಂದು ಕಿಚ್ಚ ವರ್ಸಸ್ ದಚ್ಚು ಫ್ಯಾನ್ ವಾರ್. ಸೊ ಏನಿದೆ ಈ ಕುರಿತ ಹೆಚ್ಚಿನ ಮಾಹಿತಿ? ಆದರ್ಶ್, ಈಗಾಗಲೇ ನಾವು ನೋಡೋದಾದ್ರೆ ಡೆವಿಲ್ ಸಿನಿಮಾ ಭರ್ಜರಿ ಓಟವನ್ನು ಚಿತ್ರಮಂದಿರದಲ್ಲಿ ನಡೆಸ್ತಾ ಇದೆ ಅಂತಲೇ ಹೇಳ್ಬೋದು. ಇನ್ನು ಇದ್ರ ಬಗ್ಗೆ ಅಪ್ಡೇಟ್ ಕೂಡ ಈ ಹಿಂದೆ ಕೂಡ ವಿಜಯಲಕ್ಷ್ಮಿ ಅವರು ಜೈಲಿಗೆ ಭೇಟಿ ಕೊಟ್ಟಾಗ ದರ್ಶನ್ ಅವ್ರ ಹತ್ರ ಹೇಳಿದರು. ಅಂದರೆ ಯೂಶಲಿ ಇಬ್ಬರು ಮಾತುಕತೆ ಮಾಡೋ ಸಂದರ್ಭದಲ್ಲಿ ಅವರು ಯಾವಾಗಲೂ ಹೇಳ್ತಾ ಇದ್ದಿದ್ದು ಒಂದೇ. ಇತ್ತೀಚಿನ ಇಂಟರ್ವ್ಯೂನಲ್ಲಿ ಕೂಡ ವಿಜಯಲಕ್ಷ್ಮಿ ಅವರು ಹೇಳಿದರು, ದರ್ಶನ್ಗೆ ಯಾವಾಗಲೂ ಒಂದು ಟೆನ್ಷನ್ ಇತ್ತು, ಪ್ರೊಡ್ಯೂಸರ್ ಯಾವಾಗಲೂ ಸೇಫ್ ಆಗಿದ್ದಾರೆ, ಪ್ರೊಡ್ಯೂಸರ್ಗೆ ಪ್ರಾಫಿಟ್ ಇದೆಯಾ ಸಿನಿಮಾದಿಂದ. ಯಾಕಂದರೆ ಡೆವಿಲ್ ಸಿನಿಮಾ ಕಮರ್ಷಿಯಲಿ ಹಿಟ್ ಆಗಿದೆ, ಪ್ರಾಫಿಟ್ ಅನ್ನುವಂಥದ್ದು ಎಷ್ಟು ಬಂದಿದೆ ಅನ್ನುವಂಥದ್ದು ಬಾಕ್ಸ್ ಆಫೀಸ್ ಕಲೆಕ್ಷನ್ ದಿನದಿಂದ ದಿನಕ್ಕೆ ನಾವು ನೋಡ್ತಾನೆ ಹೋಗ್ತಿದ್ದೀವಿ. ಅದರಲ್ಲೂ ಸಹ ಪೈರಸಿ ಅನ್ನುವಂಥದ್ದು ಕಾಟ ಡೆವಿಲ್ ಸಿನಿಮಾ ತಂಡಕ್ಕೆ ಜೋರಾಗಿ ಹಬ್ಬಿತ್ತು. ಅದರಲ್ಲೂ ಸಹ 10,000ಕ್ಕೂ ಹೆಚ್ಚಿನ ಲಿಂಕ್ಗಳನ್ನು ಈಗಾಗಲೇ ಡಿಲೀಟ್ ಮಾಡಿರುವಂಥದ್ದು. ಆದರೂ ಸಹ ಪೈರಸಿ ಕಾಟ ಇನ್ನೂ ತಟ್ತಾ ಇರುವಂಥದ್ದು. ಅದರಲ್ಲೂ ಸಹ ಇವತ್ತು ವಿಜಯಲಕ್ಷ್ಮಿ ಅವರು ದರ್ಶನ್ ಅವ್ರನ್ನ ಪರಪನ ಅಗ್ರಹಾರದಲ್ಲಿ ಭೇಟಿ ಆದಾಗ ಒಂದಷ್ಟು ಮಾತುಕತೆಗಳನ್ನು ಮಾಡಿದ್ದಾರೆ. ಪ್ರಮುಖವಾಗಿ ಮಾತನಾಡಿರುವಂಥದ್ದು ಇವತ್ತು ಸದ್ಯಕ್ಕೆ ಆಗ್ತಿರುವಂಥ ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು, ಫ್ಯಾನ್ಸ್ ವಾರ್ ಇರ್ಬೋದು, ಸ್ಟಾರ್ ವಾರ್, ಸುದೀಪ್ ಹಾಗೂ ದರ್ಶನ್ ಇಬ್ಬರ ನಡುವಿನ ಏನು ವೈಮನಸ್ಸಿತ್ತು ಮತ್ತೆ ಅದು ಕಿಚ್ಚೆ ಎಬ್ಸಿರುವಂಥದ್ದು ಆ ಒಂದು ಸ್ಟೇಟ್ಮೆಂಟ್ ಇರ್ಬೋದು ಸುದೀಪ್ ಅವ್ರದ್ದು. ಈ ಕಡೆ ಕೌಂಟರ್ ಕೊಟ್ಟಂತಹ ವಿಜಯಲಕ್ಷ್ಮಿ ಅವರು ದಾವಣಗೆರೆಯಲ್ಲಿ ಏನು ಮಾತಾಡಿದ್ರು ಅದು ಸಹ ಹೊತ್ತಿ ಎಲ್ಲಿಗೆ ಉರಿದಿತ್ತು. ಇದು ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ಸ್ ವಾರ್ ಯಾವ ರೀತಿ ಮತ್ತೆ ಶುರುವಾಯಿತು, ಈಗ ಎಷ್ಟು ಮಟ್ಟಕ್ಕೆ ಇದೆ ಅನ್ನುವಂಥದ್ದು ರಿಪೋರ್ಟ್ ಸಂಪೂರ್ಣವಾಗಿ ಕೊಟ್ಟಿರುವಂಥದ್ದು. ಅದಕ್ಕೆ ದರ್ಶನ್ ಅವರು ಮುಖ್ಯವಾಗಿ ಇದಕ್ಕೆ ಯಾವ ರೀತಿ ಅವ್ರಿಗೆ ಸಜೆಸ್ಟ್ ಮಾಡಿರಬಹುದು ಅನ್ನುವಂಥ ಕುತೂಹಲ ಕೂಡ ಈಗ ಇರುವಂಥದ್ದು. ಅಂದರೆ ನೆಕ್ಸ್ಟ್ ಈಗ ಸಿನಿಮಾ ಬಗ್ಗೆ ಹೆಚ್ಚಿನದಾಗಿ ಕಾನ್ಸಂಟ್ರೇಟ್ ಮಾಡುವಂಥದ್ದು. ಈಗಾಗಲೇ ಎಲ್ಲ ಕಡೆ ಅವರು ಜಿಲ್ಲೆಗಳಿಗೆ ಹೋಗಿಬಿಟ್ಟು ಪ್ರಚಾರವನ್ನು ಮಾಡ್ತಿರುವಂಥದ್ದು. ಸಿನಿಮಾ ಥಿಯೇಟರ್ಗಳಿರ್ಬೋದು, ಅಲ್ಲೂ ಸಹ ಹೋಗಿ ಫ್ಯಾನ್ಸ್ ಜೊತೆ ಕೂತು ಸಿನಿಮಾವನ್ನು ನೋಡ್ತಾ ಇನ್ನಷ್ಟು ಬಾಕ್ಸ್ ಆಫೀಸ್ ಕಲೆಕ್ಷನ್ ಹೆಚ್ಚು ಮಾಡೋದಕ್ಕೋಸ್ಕರ ಪ್ರೊಡ್ಯೂಸರ್ ನಿಟ್ಟಿನಲ್ಲಿ ಅವರು ಅಲ್ಲಿ ಎಲ್ಲ ಅಭಿಮಾನಿಗಳ ಜೊತೆಗೆ ಅವರು ಕನೆಕ್ಟ್ ಆಗ್ತಿರುವಂಥದ್ದು. ಆದರೆ ಇಂಥ ಸಂದರ್ಭದಲ್ಲಿ ಸಿನಿಮಾಗೆ ಎಫೆಕ್ಟ್ ಆಗಬಾರ್ದು, ಪೈರಸಿಗೂ ಕೂಡ ಏನು ಎಲ್ಲವನ್ನೂ ಕಟ್ ಡೌನ್ ಮಾಡಬೇಕು ಅನ್ನುವಂಥ ಕಾರಣದಲ್ಲಿ ದರ್ಶನ್ ಅವರ ಒಂದಷ್ಟು ಸಜೆಷನ್ ಕೂಡ ವಿಜಯಲಕ್ಷ್ಮಿ ಅವರು ಈಗ ತೆಗೆದುಕೊಂಡಿರುವಂಥದ್ದು. ಆದರ್ಶಿನಿ, ಧನ್ಯವಾದಗಳು.